ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಲ್ಲಿ ನಾವು ಕಲಿಯೋಣ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅವ್ರ ಮಧ್ಯದಲ್ಲಿ ಇಲ್ಲಿ ಫೈಂಡ್ ವೈ ಅಂತ ಕೊಟ್ಟಿದ್ದಾರೆ. ಅಂದರೆ ನಾವು ಒಂದು ಮೆಟ್ರಿಕ್ಸ್ನ ಕೊಟ್ಟು ಈ ರೀತಿ ವೈನ ಬೆಲೆ ಕಂಡುಹಿಡೀರಿ ಅಂತ ಕೊಟ್ಟಾಗ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಪ್ರತಿಯೊಂದು ಸ್ಟೆಪ್ನ ನೀಟಾಗಿ ನೋಡ್ತಾ ಹೋಗಿ. ಮತ್ತು ನೀವು ಈಗಾಗಲೇ ಮೆಟ್ರಿಕ್ಸನ್ನು ಯಾವ ರೀತಿ ಮಲ್ಟಿಪ್ಲೈ ಮಾಡಬೇಕು, ಸಬ್ಟ್ರ್ಯಾಕ್ಟ್ ಮಾಡಬೇಕು ಮತ್ತು ಆ್ಯಡ್ ಮಾಡಬೇಕು ಅನ್ನೋದನ್ನು ಕಲ್ತಿದ್ರೆ ಅದೇ ರೀತಿಯೇ ಇದನ್ನು ಕೂಡ ಮಾಡ್ಬೋದು ಅಂದ್ಕೊಂಡ್ರೆ ಆ ರೀತಿ ಬರಲ್ಲ. ಇದನ್ನು ನೀವು ಡಿಟರ್ಮೆಂಟ್ಸ್ ಮೆಥಡಲ್ಲಿ ಮಾಡಬೇಕಾಗುತ್ತೆ. ಯಾವ ರೀತಿ ಅಂತ ನಾನು ಇವಾಗ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ, ನೀಟಾಗಿ ಕಲಿತಾ ಹೋಗಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಅವರು ಒಂದು ಮೆಟ್ರಿಕ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ಅವ್ರು ಏನಂತ ಕೇಳ್ತಿದ್ದಾರೆ ಅಂದರೆ ಫೈಂಡ್ ವೈ ಅಂತ ಕೇಳ್ತಿದ್ದಾರೆ. ಅಂದರೆ ವೈನ ಬೆಲೆ ಏನಿದೆ ಇಲ್ಲಿ ನಮಗೆ ಏನು ಅಂತ ಗೊತ್ತಿಲ್ಲ. ಇದನ್ನು ನಾವೇನು ಮಾಡಬೇಕು, ಇವಾಗ ವೈನ ಬೆಲೆಯನ್ನು ಕಂಡುಹಿಡಿಬೇಕು. ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ. ಮೊದಲು ಇಲ್ಲಿ ಅವ್ರು ಕೇಳಿರೋದೇನು ಅಂತ ನೀಟಾಗಿ ನೋಡ್ಕೊಳ್ಳಿ. ಮಧ್ಯದಲ್ಲಿ ಏನಿದೆ ವೈನ ಬೆಲೆ ಅವ್ರಿಗೆ ಗೊತ್ತಿಲ್ಲ. ಅದನ್ನು ನಾವು ವೈನ ಬೆಲೆನ ಈಗ ಕಂಡುಹಿಡಿಬೇಕು. ಯಾವ ರೀತಿ ಮಾಡಬೇಕು ಅಂತ ನೋಡೋಣ. ನೀವು ಈಗಾಗಲೇ ಮೆಟ್ರಿಕ್ಸ್ ಲೆಕ್ಕಗಳನ್ನ ಮಾಡಿರ್ತೀರ, ಆದರೆ ಅದೇ ಮೆಥಡಿಂದ ಇದನ್ನು ಮಾಡ್ಬೋದು ಅಂದ್ಕೊಂಡ್ರೆ ಆಗಲ್ಲ. ಇದನ್ನು ಡಿಟರ್ಮೆಂಟ್ಸ್ ಮೆಥಡಿಂದ ನಾವು ಮಾಡಬೇಕಾಗುತ್ತೆ. ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನಾನು. ನೀವು ಮೆಟ್ರಿಕ್ಸ್ ಥರ ಮಾಡೋಕ್ಕೆ ಹೋದರೆ ಇದು ನಿಮಗೆ ತಪ್ಪಾಗ್ಬೋದು. ಆದ್ದರಿಂದ ನೀವು ಡಿಟರ್ಮೆಂಟ್ಸ್ ಮೆಥಡಿಂದನೇ ಇದನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಅವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ನೀಟಾಗಿ ಹೇಳ್ಕೊಡ್ತಾ ಹೋಗ್ತೀನಿ. ಪ್ರತಿಯೊಂದು ಸ್ಟೆಪ್ನ ನೀಟಾಗಿ ಕಲಿತಾ ಹೋಗಿ. ನೀವು ಡಿಟರ್ಮೆಂಟ್ಸ್ ಲೆಕ್ಕನ ಮಾಡಬೇಕಾದ್ರೆ ಈ ರೂಲ್ಸ್ನ ಯಾವಾಗಲೂ ಅಷ್ಟೇ ನೀವು ತಲೆಯಲ್ಲಿ ಇಟ್ಕೋಬೇಕು. ಯಾವುದಪ್ಪ ಅಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಫಸ್ಟ್ ರೋಗೆ ಪ್ಲಸ್ ಮೈನಸ್ ಪ್ಲಸ್, ಅದಾದಮೇಲೆ ಸೆಕೆಂಡ್ ರೋಗೆ ಬಂದರೆ ಮೈನಸ್ ಪ್ಲಸ್ ಮೈನಸ್, ಅದಾದಮೇಲೆ ಮೂರನೇ ರೋಗೆ ಬಂದರೆ ಪ್ಲಸ್ ಮೈನಸ್ ಪ್ಲಸ್. ಅಂದರೆ ನೀವು 3x3 ಈ 3 ಕಾಲಮ್ ಮತ್ತು 3 ರೋ ಇರೋವಂಥ ಡಿಟರ್ಮೆಂಟ್ನ ಮಾಡಬೇಕಾದ್ರೆ ಈ ರೂಲ್ಸು ನಿಮಗೆ ತಲೆಯಲ್ಲಿ ಯಾವಾಗಲೂ ಇರಬೇಕು. ಇದನ್ನೇನಾದರೂ ಮರೆತ್ರಿ ಅಂದರೆ ನೀವು ಡಿಟರ್ಮೆಂಟ್ಸ್ ಲೆಕ್ಕನ ನೀವು ಮಾಡೋಕ್ಕೆ ಆಗಲ್ಲ. ಇದನ್ನು ಯಾವಾಗಲೂ ಅಷ್ಟೇ ನೀಟಾಗಿ ನೆನಪಲ್ಲಿ ಇಟ್ಕೊಳ್ಳಿ. ನೀವು ಇದನ್ನು ಕಾಲಮಿಂದ ತೊಗೊಂಡ್ರು ಅಷ್ಟೇ. ನೋಡಿ, ಫಸ್ಟ್ ಕಾಲಮ್ಗೆ ಏನು ಬರುತ್ತೆ, ಪ್ಲಸ್ ಮೈನಸ್ ಪ್ಲಸ್. ಅದೇ ರೀತಿ ಸೆಕೆಂಡ್ ಕಾಲಮ್ಗೆ ಏನು ಬರುತ್ತೆ, ಮೈನಸ್ ಪ್ಲಸ್ ಮೈನಸ್. ಅದಾದಮೇಲೆ ಮೂರನೇ ಕಾಲಮ್ಗೆ ಏನು ಬರುತ್ತೆ, ಪ್ಲಸ್ ಮೈನಸ್ ಪ್ಲಸ್ ಬರುತ್ತೆ. ಇದನ್ನು ನೀವು ನೀಟಾಗಿ ತಲೆಯಲ್ಲಿ ಇಟ್ಕೊಳ್ಳಿ. ನಾನು ಇವಾಗ ಲೆಕ್ಕದಲ್ಲಿ ತೊಗೋತಾ ಇರೋದು ಫಸ್ಟ್ ರೋನ ತೊಗೋತಾ ಇದ್ದೀನಿ. ಅಂದರೆ ಏನಾಗುತ್ತೆ, ಅಲ್ಲಿ ನೀವು ಡಿಟರ್ಮೆಂಟ್ಸಲ್ಲಿ ಕೊಟ್ಟಿರೋ ನಂಬರ್ಗೆ ಅವರು ಯಾವುದೇ ನಂಬರ್ನ ಕೊಡಲಿ, ಅವರು ಪ್ಲಸ್ ಆದರೂ ಕೊಡಲಿ ಮೈನಸ್ ಆದರೂ ಕೊಡಲಿ, ಆದರೆ ಅದ್ರ ಜೊತೆಗೆ ನೀವು ಇದನ್ನು ಸೇರಿಸ್ಕೋಬೇಕಾಗುತ್ತೆ ಈ ಚಿಹ್ನೆಗಳನ್ನ. ನಾನಿವಾಗ ಫಸ್ಟ್ ರೋನ ತೊಗೋತಾ ಇದ್ದೀನಿ. ಅವಾಗ ಏನಾಗುತ್ತೆ, ಪ್ಲಸ್ ಮೈನಸ್ ಪ್ಲಸ್ನ ನಾನು ಈ ಲೆಕ್ಕದಲ್ಲಿ ತೊಗೋತಾ ಇರೋದು. ಅವಾಗ ಮೊದಲು ನಾವು ಅಲ್ಲಿ ರೂಲ್ಸ್ನ ಕಲ್ತಿರೋ ಹಾಗೆ ನಾನು ಇಲ್ಲಿ ಫಸ್ಟ್ ರೋನ ತೊಗೋತಾ ಇದ್ದೀನಿ. ಫಸ್ಟ್ ರೋನಲ್ಲಿ ಏನಿದೆ ಅಂದರೆ -3 -6 1 ಇದೆ. ಅಂದರೆ ಇಲ್ಲಿ ನೀಟಾಗಿ ನೋಡ್ಕೊಳ್ಳಿ, ಇಲ್ಲಿ -3 ಏನಿದೆ, -3ನೂ ತೊಗೋತೀನಿ ನಾನು. ಅದ್ರ ಜೊತೆಗೆ ಏನು ಮಾಡ್ತೀನಿ ಅಂದರೆ ರೂಲ್ಸ್ ಪ್ರಕಾರ ನಾವು ಡಿಟರ್ಮೆಂಟ್ಸ್ ಲೆಕ್ಕನ ಮಾಡಬೇಕು ಅಂದರೆ ನಾನು ರೂಲ್ಸ್ನ ಆಗಲೇ ಹೇಳಿದೆ ನಿಮಗೆ. ಅದರಲ್ಲಿ ಏನಂತ ತೊಗೋಬೇಕು, ನಾವು ಫಸ್ಟ್ ರೋ ತೊಗೋತಾ ಇರೋದ್ರಿಂದ ಪ್ಲಸ್ ಮೈನಸ್ ಪ್ಲಸ್ನ ನಾನಿಲ್ಲಿ ತೊಗೋತಾ ಇದ್ದೀನಿ. ಯಾವುದು, ಪ್ಲಸ್ ಮೈನಸ್ ಪ್ಲಸ್ನ ತೊಗೋತಾ ಇದ್ದೀನಿ. ಅದ್ರ ಜೊತೆಗೆ ಇಲ್ಲಿರೋ ಚಿಹ್ನೆಗಳೇನಿದೆ ಇದು ಯಾವುದೇ ರೀತಿ ಚೇಂಜ್ ಆಗೋಲ್ಲ, ಅವು ಅದೇ ರೀತಿಯೇ ಇರುತ್ತೆ. ಅಂದರೆ ಏನು, -3 ಏನಿದೆ ಅದು -3 ಆಗಿರುತ್ತೆ, -6 -6 ಆಗಿರುತ್ತೆ, ಮತ್ತು +1 ಏನಿದೆ ಅದು ಹಾಗೇ ಇರುತ್ತೆ. ಅದ್ರ ಜೊತೆಗೆ ಈ ಚಿಹ್ನೆಗಳನ್ನ ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಅದ್ರ ಜೊತೆಗೇ ಇದನ್ನು ತೊಗೋಬೇಕು. ಇಲ್ಲಿ ಯಾವುದೇ ರೀತಿ ಚಿಹ್ನೆಗಳನ್ನ ಚೇಂಜ್ ಮಾಡಬಾರ್ದು, ನೀವು ಬದಲಾಯಿಸಬಾರ್ದು. ನೀಟಾಗಿ ನೆನ್ಪಿಟ್ಕೊಳ್ಳಿ ಇದನ್ನು. ಈಗ ನಾನು ಫಸ್ಟ್ನೇ ನಂಬರ್ನ ತೊಗೋತಾ ಇದ್ದೀನಿ. ಯಾವುದು, ಇಲ್ಲಿ ಫಸ್ಟ್ ರೋನಲ್ಲಿ ಯಾವುದಿದೆ, -3 ಇದೆ. ಮತ್ತು ಅದಕ್ಕೆ ನಾವು ಏನು ಮಾಡಬೇಕು, ಪ್ಲಸ್ನ ಅದಕ್ಕೆ ಸೇರಿಸ್ಕೋಬೇಕಾಗಿರೋದ್ರಿಂದ ಇಲ್ಲಿ ಈ ರೀತಿ ಬರುತ್ತೆ. ಅದು ಏನು, ಪ್ಲಸ್ ಇಂಟು -3 ಆಗುತ್ತೆ. ಅಂದರೆ ಪ್ಲಸ್ ಏನಿದೆ ಅದು ಹಾಗೆ ಇರುತ್ತೆ, -3ನೂ ನಾನು ತಗೋತಾ ಇದ್ದೀನಿ. ಈಗ ಅದಾದಮೇಲೆ ನೀವು ಡಿಟರ್ಮೆಂಟ್ಸ್ನ ಮಾಡಬೇಕು ಅಂದರೆ ಇಲ್ಲಿ ನೀವು ಗಮನದಲ್ಲಿ ಇಟ್ಕೋಬೇಕಾಗಿರೋದು ಏನಪ್ಪ ಅಂದರೆ ಈ ರೂಲ್ಸ್ನು ಕೂಡ ನೀವು ತಲೆನಲ್ಲಿ ಇಟ್ಕೋಬೇಕು. ನೀವು ಫಸ್ಟ್ ರೋನಲ್ಲಿ ನಾವು -3 ನಂಬರ್ನ ತೊಗೊಂಡಿದ್ದೀವಿ. ಅಲ್ಲಿ ಬರೋವಂಥ ರೋ ಮತ್ತು ಕಾಲಮಲ್ಲಿ ಏನು ಬರ್ತಾವಲ್ಲ ಆ ನಂಬರ್ಸ್ನ ತೊಗೋಬಾರ್ದು. ಅದನ್ನು ಬಿಟ್ಟು ಇನ್ನೇನಿರುತ್ತಲ್ಲ ಆ ನಂಬರ್ನ ತೊಗೋಬೇಕು. ಇಲ್ಲಿ ನಾನು ಆ ರೋನಲ್ಲಿ -3ನಲ್ಲಿ ರೋ ಮತ್ತು ಕಾಲಮ್ನ ನಂಬರ್ ಬಿಡ್ತಾ ಇದ್ದೀನಿ. ಅಲ್ಲಿ ರೆಡ್ಡಲ್ಲಿ ಹಾಕಿದ್ದೀನಿ ನಿಮಗೆ ನೀಟಾಗಿ ಅರ್ಥ ಆಗಲಿ ಅಂತ. ಇವಾಗ ಯಾವುದನ್ನು ತೊಗೋತೀನಿ ನಾನು, y ಮತ್ತು -2 -3 5ನ ನಾನು ತೊಗೋತಾ ಇದ್ದೀನಿ. ಈಗ y -2 -3 5ನ ನಾನಿಲ್ಲಿ ರೋ ಪ್ರಕಾರ ತೊಗೋತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನೆಕ್ಸ್ಟ್ ಏನಿದೆ, -6 ಇದೆ. -6ಗೆ ನಾವು ಮೈನಸ್ನೇ ಸೇರಿಸ್ಕೋಬೇಕಾಗಿದೆ ರೂಲ್ಸ್ ಪ್ರಕಾರ. ಇವಾಗ ಏನು ಮಾಡ್ಕೋಬೇಕು, ಅದನ್ನ ಅಲ್ಲಿ ಮೈನಸ್ ಏನಿದೆ ಅದನ್ನ ಮೈನಸ್ನ ಹಾಗೆ ತೊಗೋತೀನಿ ನಾನು. ಅದಾದ್ಮೇಲೆ -6ನೂ ತೊಗೋತಾ ಇದ್ದೀನಿ ನಾನು. ಅವಾಗ ಏನಾಗುತ್ತೆ, -6 × -6 ಆಗುತ್ತೆ. ಅದಾದ್ಮೇಲೆ ನಾವು ಇಲ್ಲಿ -6 ರೋನಲ್ಲಿ ಮತ್ತೆ ಕಾಲಮಲ್ಲಿ ಬರುವಂತ ನಂಬರ್ನ ಬಿಡಬೇಕು. ಇಲ್ಲಿ ರೆಡ್ಡಲ್ಲಿ ಹಾಕಿದ್ದೀನಿ ನಾನು. ಇಲ್ಲಿ ಏನೇನು ಬರುತ್ತೆ, 5 ಬರುತ್ತೆ, -2 ಬರುತ್ತೆ, 2 ಮತ್ತು 5 ಬರುತ್ತೆ. ಅದನ್ನ ನಾನು ಇಲ್ಲಿ ತಗೋತಾ ಇದ್ದೀನಿ. ಏನು ಬರುತ್ತೆ, ಫಸ್ಟ್ ರೋ ಪ್ರಕಾರ ತಗೋತಾ ಇದ್ದೀನಿ ನಾನು. ಏನು ಬರುತ್ತೆ, 5 -2 2 5ನ ತಗೋತಾ ಇದ್ದೀನಿ ನಾನು. ಅದಾದ್ಮೇಲೆ
ನೆಕ್ಸ್ಟ್ ನಂಬರ್ ಯಾವ್ದಿದೆ, 1 ಇದೆ ಮತ್ತೆ ಅದು +1 ಇದೆ. ಅದಾದ್ಮೇಲೆ ಏನ್ ಮಾಡ್ಕೋಬೇಕು ನಾವು, ಆ ಪ್ಲಸ್ನ ಏನಿದೆ ಅದೇ ರೀತಿ ತಗೋತೀನಿ, ಮತ್ತೆ +1 ಕೂಡ ನಾನು ಅದೇ ರೀತಿನೇ ತಗೋತಾ ಇದ್ದೀನಿ. ಅದಾದ್ಮೇಲೆ +1 ಏನಿತ್ತಲ್ಲ, 1 ಏನಿತ್ತು ಆ ರೋ ಮತ್ತೆ ಕಾಲಮ್ ಅಲ್ಲಿರೋ ನಂಬರ್ನ ನಾನು ಬಿಡ್ತಾ ಇದ್ದೀನಿ. ಅವಾಗ ಏನಾಗುತ್ತೆ, ರೆಡ್ ಅಲ್ಲಿ ಹಾಕಿದೀನಿ, ನೀವು ನೋಡ್ತಾ ಇರ್ಬೋದು. ಇವಾಗ ಏನೇನ್ ತಗೋತೀವಿ ನಾವು, 5y2 ಮತ್ತೆ -3ನ ತಗೋತಾ ಇದೀವಿ. ಅಂದ್ರೆ 5y2 -3ನ ನಾನು ರೋ ಪ್ರಕಾರ ತಗೋತಾ ಇರೋದು. ಇವಾಗ ಇಲ್ಲಿ ಬರೋಣ, 5y2 -3ನ ಇಲ್ಲಿ ನಾವು ತಗೋತಾ ಇದೀವಿ. ಅಂದ್ರೆ 5y2 -3ನ್ನ ನಾವು ಇಲ್ಲಿ ತಗೋತಾ ಇದ್ದೀವಿ. ನೀಟಾಗಿ ನೋಡ್ಕೊಳ್ಳಿ ಇದನ್ನ. ಇನ್ನೊಂದ್ಸಲ ಹೇಳ್ತೀನಿ, ನಾನು ರೋ ಪ್ರಕಾರ ತಗೋತಾ ಇರೋದು. ನಾನು ಏನಾಗುತ್ತೆ ಅವಾಗ 5y2 -3 ತಗೋತಾ ಇರೋದು ನಂಬರ್ನ. ಇದು ನೀವು ನೀಟಾಗಿ ಪ್ರತಿಯೊಂದು ರೂಲ್ಸ್ನ ನೀಟಾಗಿ ನೋಡ್ಕೊಳ್ತಾ ಹೋಗಿ, ಅವಾಗ್ಲೇನೆ ನಿಮ್ಗೆ ಅರ್ಥ ಆಗೋದು ಇದು. ಇವಾಗ ಇಲ್ಲಿ 7 ಏನಿತ್ತು ಆ 7ನು ಕೂಡ ನಾನು ಅದೇ ರೀತಿ = ಹಾಕೋತೀನಿ, 7ನು ಕೂಡ ತಗೋತಾ ಇದ್ದೀನಿ ನಾನು. ಅದಾದ್ಮೇಲೆ ನಾವು ನೆಕ್ಸ್ಟ್ ಏನ್ ಮಾಡ್ಕೋಬೇಕು ಅಂದ್ರೆ, ಇಲ್ಲಿ ಪ್ಲಸ್ ಇದೆ, ಅದಾದ್ಮೇಲೆ -3 ಇದೆ. ಅದನ್ನ ನಾವು +× -3 ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, -3ನ ಬರುತ್ತೆ. ಅದಾದ್ಮೇಲೆ ನಾವು ಡಿಟರ್ಮೆಂಟ್ಸ್ ಲೆಕ್ಕ ಮಾಡ್ಬೇಕಾದ್ರೆ ಯಾವಾಗ್ಲೂ ಅಷ್ಟೇ ಇದನ್ನು ನೀಟಾಗಿ ಗಮನದಲ್ಲಿ ಇಟ್ಕೊಳ್ಳಿ. ಈಗ ಯಾವ ರೀತಿ ಮಲ್ಟಿಪ್ಲೈ ಮಾಡ್ತಿದ್ದೀನಲ್ಲ, ಅವ್ರು ಯಾವುದೇ ರೀತಿ ಡಿಟರ್ಮೆಂಟ್ಸ್ ಕೊಟ್ಟರೆ ಅಂದ್ರೆ 3 × 3 ಡಿಟರ್ಮೆಂಟ್ಸ್ ಕೊಟ್ಟಾಗ ನೀವು ಇದೇ ರೀತಿನೇ ಮಾಡ್ಕೋಬೇಕು. ಇಲ್ಲಿ ನೋಡಿ, 5 × y ಮಾಡ್ಕೊಂಡ್ರೆ ನಮ್ಗೆ ಏನು ಬರುತ್ತೆ, 5y ಬರುತ್ತೆ. ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು ನೀವು, 5y ಬರುತ್ತೆ. ಅದಾದ್ಮೇಲೆ ಇಲ್ಲಿ ಮೈನಸ್ನ ಹಾಕೊಂಡಿದ್ದೀನಿ. ಅದ್ ಯಾವುದೇ ಡಿಟರ್ಮೆಂಟ್ಸ್ ಕೊಟ್ಟರು ಅಷ್ಟೇ ನೀವು ಮೈನಸ್ನೇ ಮಾಡ್ಕೋಬೇಕು, ಯಾವುದೇ ಕಾರಣಕ್ಕೂ ಪ್ಲಸ್ ಮಾಡ್ಕೋಬೇಡಿ. ಅದು ಏನಿದೆ ಮೈನಸ್ನೇ ಮಾಡ್ಕೋಬೇಕಾಗುತ್ತೆ ನೀವು. ಇದನ್ನ ನೀಟಾಗಿ ನೆನಪಲ್ಲಿ ಇಟ್ಕೊಳ್ಳಿ, ಮೈನಸ್ನೇ ಮಾಡ್ಕೋಬೇಕು ನೀವು. ಅವ್ರು ಯಾವ್ದಾರ ಚಿಹ್ನೆ ಕೊಡ್ಲಿ, ಆದ್ರೆ ನೀವೇನ್ ಮಾಡ್ಕೋಬೇಕು, ಮೈನಸ್ ಅಂತ ಹಾಕೋಬೇಕು. ಅದಾದ್ಮೇಲೆ ಇಲ್ಲೇನಿದೆ, -3 ಇದೆ ಮತ್ತೆ -2 ಇದೆ. ಅದನ್ನ ಮಲ್ಟಿಪ್ಲೈ ಮಾಡ್ಕೊಂಡು ನಮ್ಗೆ ಎಷ್ಟು ಬರುತ್ತೆ, +6 ಬರುತ್ತೆ. ಅದೇನ್ ಮೈನಸ್ ಏನಿತ್ತಲ್ಲ ಮಧ್ಯದಲ್ಲ, ಮೈನಸ್ನ ನಾವು ಅದೇ ರೀತಿನೇ ತಗೋಬೇಕು. ಅದು ರೂಲ್ಸ್, ಅದು ಮೈನಸ್ನೇ ತಗೋಬೇಕು ಅಂತ ಇದೆ, ನಾವು ಮೈನಸ್ನೇ ತಗೋಬೇಕು. ಅದಾದ್ಮೇಲೆ ನೆಕ್ಸ್ಟ್ ಮೈನಸ್ ಇದೆ ಮತ್ತೆ -6 ಇದೆ. ಅದೇನಾಗುತ್ತೆ, +6 ಆಗುತ್ತೆ. ನಾನು +6 ತಗೊಂಡಿದ್ದೀನಿ. ಅದಾದ್ಮೇಲೆ 5ನ 5ಕ್ಕೆ ಮಲ್ಟಿಪ್ಲೈ ಮಾಡ್ಬೇಕು. ಅಂದ್ರೆ 5 × 5 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 25 ಬರುತ್ತೆ. ಇಲ್ಲೂ ಕೂಡ ಅಷ್ಟೇ ಮೈನಸ್ನೇ ತಗೋಬೇಕು ನಾವು. ರೂಲ್ಸ್ ಇದೆ, ಆ ರೂಲ್ಸ್ ಪ್ರಕಾರ ನಾವು ಮೈನಸ್ನೇ ತಗೋಬೇಕು, ಯಾವುದೇ ಕಾರಣಕ್ಕೂ ಪ್ಲಸ್ನ ತಗೊಳಕ್ ಹೋಗ್ಬೇಡಿ. ಅದಾದ್ಮೇಲೆ ಏನಿದೆ, 2 ಇದೆ, -2 ಇದೆ. ನಾವು ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ, -4 ಬರುತ್ತೆ ನಮ್ಗೆ. 2 × -2 ಮಾಡಿದ್ರೆ ನಮ್ಗೆ -4 ಬರುತ್ತೆ. ಅದಾದ್ಮೇಲೆ ಇಲ್ಲಿ +1 ಇದೆ ಮತ್ತೆ +1 ಇದೆ. ಅದೇನಾಗುತ್ತೆ, +1 ಆಗುತ್ತೆ. ಈಗ ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 5 ಇದೆ, -3 ಮತ್ತೆ 5 ಇದೆ. ಅಂದ್ರೆ ನಾವು ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ ನಮಗೆ, -15 ಬರುತ್ತೆ. ಇಲ್ಲೂ ಕೂಡ ಅಷ್ಟೇ ಮೈನಸ್ನೇ ತಗೋಬೇಕು ನೀವು ಮಧ್ಯದಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಮೈನಸ್ನೇ ತಗೋಬೇಕದು. ಅದಾದ್ಮೇಲೆ 2 ಮತ್ತೆ y ನ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ 2y ಬರುತ್ತೆ. ಮೈನಸ್ ಮಧ್ಯದಲ್ಲಿ ಯಾವಾಗ್ಲೂ ಅಷ್ಟೇ ಮೈನಸ್ನೇ ತಗೊಳ್ಳಿ. ನಾನು ಪದೇ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಪ್ಲಸ್ನ ತಗೊಳಕ್ ಹೋಗ್ಬೇಡಿ. ಅಲ್ಲಿ ಮೈನಸ್ ಇದೆ, ಮೈನಸ್ನೇ ತಗೋಬೇಕು ನೀವು. ಅದಾದ್ಮೇಲೆ ಇಲ್ಲಿ 7 ಏನಿದೆ, ಆ 7ನ ಅದೇ ರೀತಿನೇ ತಗೋತಾ ಇದ್ದೀನಿ ನಾನು. ಇವಾಗ -3ಕ್ಕೆ 5y ನ ಮಲ್ಟಿಪ್ಲೈ ಮಾಡೋಣ. ಅವಾಗ ಏನ್ ಬರುತ್ತೆ, -15y ಬರುತ್ತೆ ನಮ್ಗೆ. ಅದಾದ್ಮೇಲೆ ಇಲ್ಲೇನ್ ಮೈನಸ್ ಇತ್ತಲ್ಲ, ಈ ಮೈನಸ್ನ ನೀವು ನೋಡ್ತಾ ಇರ್ಬೋದು. ಇದೇನಾಗುತ್ತೆ, ಈಗ ಪ್ಲಸ್ ಆಗುತ್ತೆ. ಅದು ಪ್ಲಸ್ ಆಗಿ ಇವಾಗ 3ನ ನಾವು 6ಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ 3 × 6 ಏನಾಗುತ್ತೆ, 18 ಬರುತ್ತೆ ನಮ್ಗೆ. +18 ಆಗುತ್ತೆ. ಅದು ನೀಟಾಗಿ ನೋಡ್ಕೊಳ್ಳಿ ಇಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಈಗ +6 ಮತ್ತೆ 25ನ ಮಾಡ್ತಾ ಇದ್ದೀನಿ ನಾನು. +6 ಮತ್ತೆ 25ನ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, +150 ಬರುತ್ತೆ. 6ನ ನಾವು 4ಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ, 24 ಬರುತ್ತೆ. ನೀಟಾಗಿ ನೋಡ್ಕೊಳ್ಳಿ ಇದನ್ನ. ಇಲ್ಲಿ ನಾನು ಏನ್ ಮಾಡಿದೀನಿ, ಇಲ್ಲಿ ಪ್ಲಸ್, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಮೈನಸ್ ಮತ್ತೆ -4 ಇರೋದ್ರಿಂದ ಅದು +4 ಆಗುತ್ತೆ. ಅದಾದ್ಮೇಲೆ 6ನ್ನ 4ಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ 24 ಬರುತ್ತೆ. ನೀಟಾಗಿ ನೋಡ್ಕೊಳ್ಳಿ ಇದನ್ನ. ಇದಾದ್ಮೇಲೆ ಇಲ್ಲಿ 1 ಇದೆ, -15 ಇದೆ, +1 ಇದೆ, -15 ಇದೆ. ಆದ್ರಿಂದ ಅದು -15 ಆಗುತ್ತೆ ಮಲ್ಟಿಪ್ಲೈ ಮಾಡಿದಾಗ ನಾವು. ಅದಾದ್ಮೇಲೆ ಇಲ್ಲಿ ನೀವು ನೋಡ್ತಾ ಇರೋ +1 ಇದೆ ಮತ್ತೆ -2y ಇದೆ. ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ -2y ಬರುತ್ತೆ ನಮ್ಗೆ. ಅದಾದ್ಮೇಲೆ 7 ಏನಿತ್ತಲ್ಲ, = ಹಾಕೋತೀನಿ. 7ನ ನಾನು ಅದೇ ರೀತಿನೇ ತಗೋತಾ ಇದ್ದೀನಿ. ಈಗ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಒಂದೇ ರೀತಿ ಇರೋದು ಯಾವ್ದಾದ್ರು ಇದೆನಾ ಅಂತ ನೋಡ್ಬೇಕು. ಇಲ್ಲಿ -15y ಮತ್ತೆ -2y ಏನಿದಾವೆ, ಇವು ಎರಡು ಕೂಡ ಒಂದೇ ರೀತಿನೇ ಇದಾವೆ. ಆದ್ರಿಂದ ಅದನ್ನ ನಾನು ಆಡ್ ಮಾಡ್ಕೋತೀನಿ. ಅಂದ್ರೆ ಮೈನಸ್ ಇರೋದ್ರಿಂದ ನಾವು ಅದೇನಾಗುತ್ತೆ, -17y ಆಗುತ್ತೆ. ಅದಾದ್ಮೇಲೆ ಇಷ್ಟನ್ನ ನಾವು
ಇಲ್ಲಿ ಏನೇನ್ ಮಾಡ್ಕೋಬೇಕು ಅಂತ ನೋಡೋಣ. 18 ಪ್ಲಸ್ 150 ಇದೆ, ಪ್ಲಸ್ 24 ಇದೆ, ಮೈನಸ್ 15 ಇದೆ. ಇದನ್ನ ಮಾಡ್ಕೊಂಡಾಗ ನಮ್ಗೆ ಇಷ್ಟನ್ನು ಮಾಡ್ಕೊಂಡಾಗ ನಮ್ಗೆ ಏನ್ ಬರುತ್ತೆ, ಪ್ಲಸ್ 177 ಬರುತ್ತೆ ನಮ್ಗೆ. ಇಲ್ಲಿ 7 ಏನಿದೆ ಇಸಿಕೊಟ್ಟು ಹಾಕೋತೀನಿ, ಆ 7ನ ನಾನು ಅದೇ ರೀತಿನೇ ಇಳಿಸ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು 7 ಏನಿದೆ ಅದನ್ನ ಮರಿಬಾರ್ದು ನೀವು. 7 ಏನಿದೆ ಅದನ್ನ ಅದೇ ರೀತಿನೇ ತಗೋತಾ ಇದ್ದೀನಿ ನಾನು, ನೀಟಾಗಿ ನೋಡ್ಕೊಳ್ಳಿ. ಅದಾದ್ಮೇಲೆ ನಾನು ಏನ್ ಮಾಡ್ತೀನಿ ಅಂದ್ರೆ ಪ್ಲಸ್ 177 ಏನಿತ್ತು ಅದನ್ನ ಈ ಕಡೆ ಕರ್ಕೋತೀನಿ, ಅಂದ್ರೆ ರೈಟ್ ಸೈಡ್ಗೆ ಕರ್ಕೋತೀನಿ. ಅವಾಗ ಏನಾಗುತ್ತೆ, ಅದು ಮೈನಸ್ 177 ಆಗುತ್ತೆ. ಮೈನಸ್ 177 ಆಗುತ್ತೆ. ನಾವು 7 ಮೈನಸ್ 177 ಮಾಡ್ಕೊಂಡ್ರೆ ನಮ್ಗೆ ಏನ್ ಬರುತ್ತೆ, ಮೈನಸ್ 170 ಬರುತ್ತೆ. ಇವಾಗ ನಾವು ಇಲ್ಲಿ ಮೈನಸ್ 17 ಏನಿದೆ ಆ 17ನ ಈ ಕಡೆ ಕರ್ಕೋತಾ ಇದ್ದೀನಿ ನಾನು. ವೈನ ಅಲ್ಲೇ ಇಟ್ಕೊಂಡಿದ್ದೀನಿ, ನೀವು ಗ್ರೀನ್ ಅಲ್ಲಿ ಹಾಕಿದ್ದೀನಿ ನೋಡ್ತಾ ಇರ್ಬೋದು. ವೈನ ನಾನು ಅಲ್ಲೇ ಇಟ್ಕೋತಾ ಇದ್ದೀನಿ. ಇವಾಗ ವೈ ಜೊತೆ 17 ಮೈನಸ್ 17 ಏನಿದೆ ಅದು ಗುಣಿಸ್ತಾ ಇದೆ. ಮೈನಸ್ 17 ವೈ ಜೊತೆ ಏನ್ ಮಾಡ್ತಿದೆ, ಗುಣಿಸ್ತಾ ಇದೆ. ಅದನ್ನ ನಾನು ರೈಟ್ ಸೈಡ್ಗೆ ಕರ್ಕೊಂಡಾಗ ಅದೇನ್ ಮಾಡುತ್ತೆ, ಬಾಗ್ಸುತ್ತೆ. ಇದನ್ನ ನೀಟಾಗಿ ನೋಡ್ಕೊಳ್ಳಿ. ಇವಾಗ ನಮ್ಮ ಹತ್ರ 170ನ ನಾವು 17ರಿಂದ ಭಾಗಿಸ್ಬೇಕು. ಅವಾಗ ಏನ್ ಬರುತ್ತೆ, 17 ಒಂದ್ಲಿ ಆಗುತ್ತೆ. ಅದಾದ್ಮೇಲೆ 17 ಹತ್ಲಿ ಎಷ್ಟಾಗುತ್ತೆ, 170 ಆಗುತ್ತೆ. ಅಂದ್ರೆ ಇಲ್ಲಿ ವೈನ ಬೆಲೆ ಎಷ್ಟಾಗುತ್ತೆ, 10 ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ವೈನ ಬೆಲೆ ಇಲ್ಲಿ ನಮ್ಗೆ ಎಷ್ಟು ಸಿಕ್ತು, 10 ಸಿಕ್ತು ನಮ್ಗೆ. ಇದೇ ರೀತಿ ತುಂಬಾ ವಿಡಿಯೋಗಳನ್ನ ನೋಡ್ಬೇಕು.